ಬಗ್ಗೆ ಬಹಳಷ್ಟು ಪರಿಣಾಮಕಾರಿಯಾಗಿ ಇಲ್ಲಿ ಮಾತನಾಡಿದ್ದರಿಂದ ಹೆಚ್ಚೇನು ಕೂಡ ನಾನು ಇವತ್ತು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಎಂಬ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಈ ಒಂದು ಭಾರತ ದೇಶದಲ್ಲಿ ಇವತ್ತು ಹಿಂದೂ ಧರ್ಮದ ನಮ್ಮ ಸಹೋದರ ಬಂಧುಗಳಿರ್ಬೋದು, ಅಥವಾ ಕ್ರೈಸ್ತ ಧರ್ಮದ ನಮ್ಮ ಸಹೋದರ ಬಂಧುಗಳಿರ್ಬೋದು, ಅಥವಾ ನಮ್ಮ ಪವಿತ್ರವಾದಂತಹ ಇಸ್ಲಾಂ ಧರ್ಮದ ನಮ್ಮ ಸಹೋದರ ಬಂಧುಗಳಿರ್ಬೋದು. ಇವತ್ತು ಭಾರತ ದೇಶದಲ್ಲಿ ಎಲ್ಲರಿಗೂ ಕೂಡ ಅವರದೇ ಆದಂತ ಧರ್ಮದ ಆಚಾರ ವಿಚಾರಗಳನ್ನು ವಿಶೇಷವಾಗಿ ಇವತ್ತು ಆಚರಣೆ ಮಾಡುವಂತಹ ಒಂದು ಒಳ್ಳೆಯ ಒಂದು ಅವಕಾಶ ಇದ್ರೆ ಅದು ಭಾರತ ದೇಶದಲ್ಲಿ. ನಮ್ಮ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ಏನು ಇವತ್ತು ಸಂವಿಧಾನದ ಶಿಲ್ಪಿ, ನಮಗೆ ಭಾರತ ದೇಶದ ಒಂದು ಆಡಳಿತ ವ್ಯವಸ್ಥೆ ಆಗಿರಬೇಕು, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಭಾರತ ದೇಶದಲ್ಲಿ ಎಲ್ಲ ಧರ್ಮದವರು ಯಾವ ರೀತಿಯಲ್ಲಿ ಬದುಕುವಂತಹ ಅವಕಾಶಗಳಾಗಿರಬೇಕೆಂಬ ರೀತಿಯ ವಿಶೇಷವಾದಂತಹ ಸಂವಿಧಾನ ಇವತ್ತು ಭಾರತ ದೇಶದಲ್ಲಿದೆ. ಆ ಒಂದು ಸಂವಿಧಾನದಲ್ಲಿ ಎಲ್ಲ ಧರ್ಮದ ಜಾತಿಯ ವರ್ಗದ ಜನರು ಅವರವರ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡುವುದರ ಒಟ್ಟಿಗೆ ನಮ್ಮ ಪರಧರ್ಮೀಯರಿಗೆ ವಿಶೇಷವಾದಂತಹ ಗೌರವ ಕೊಡುವಂತಹ ಒಂದು ರೀತಿ ವಿಶೇಷವಾದಂತಹ ಅವಕಾಶ ಇವತ್ತು ಭಾರತ ದೇಶದಲ್ಲಿ ಇದೆ ಎಂಬ ಮಾತನ್ನು ನಾವೆಲ್ಲರೂ ಕೂಡ ಇವತ್ತು ನೆನಪಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ಭಾರತ ದೇಶಕ್ಕೆ ಹೋಲಿಸುವಂತ ಒಂದು ದೇಶ ಅದು ಪ್ರಪಂಚದ ಯಾವುದೇ ಒಂದು ದೇಶ ಇಲ್ಲ ಎಂಬ ಮಾತನ್ನು ಕೂಡ ನಾವೆಲ್ಲ ಕೂಡ ನೆನಪಿಸಿಕೊಳ್ಳುವ ಅವಶ್ಯಕತೆ ಇದೆ. ಇವತ್ತು ಭಾರತ ದೇಶಕ್ಕೆ ಹೋಲಿಸುವಂತ ಮತ್ತೊಂದು ದೇಶ ಈ ಪ್ರಪಂಚದಲ್ಲಿ ಇದ್ರೆ ಅದು ಭಾರತ ದೇಶ ಮಾತ್ರ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ನೆನಪಿಸಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಮಾತ್ರ ಅಲ್ಲ, ನಾವು ಒಂದು ವಿಚಾರವನ್ನು ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಪವಿತ್ರವಾದಂತ ಭಾರತ ದೇಶದಲ್ಲಿರುವಂತಹ ನಮ್ಮ ಹಿಂದೂ ಧರ್ಮದ ಸಹೋದರರು ಇರ್ಬೋದು, ಅಥವಾ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಇವತ್ತು ಇರುವಂತಹ ನಮ್ಮ ಕ್ರೈಸ್ತ ಧರ್ಮದ ನಮ್ಮ ಸಹೋದರ ಬಂಧುಗಳಿರ್ಬೋದು, ಅಥವಾ ಪವಿತ್ರವಾದಂತಹ ಭಾರತದ ಮಣ್ಣಿನಲ್ಲಿರುವಂತಹ ನಮ್ಮ ಇಸ್ಲಾಂ ಧರ್ಮದ ನಮ್ಮ ಸಹೋದರ ಬಂಧುಗಳಿರ್ಬೋದು, ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಇವತ್ತು ಅಭಿಮಾನ ಪಡಬೇಕಂತಂದ್ರೆ ನಾವು ಭಾರತ ದೇಶದಲ್ಲಿ ಹುಟ್ಟುವಂತ ಅವಕಾಶ ಈ ಒಂದು ಸರ್ವ ಧರ್ಮದ ಸರ್ವ ಜನರಿಗೆ ಕೂಡ ಇವತ್ತು ಏನು ಸರ್ವಶಕ್ತರಾದ ಅಲ್ಲಾಹ್ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಅಭಿಮಾನ ಪಡಬೇಕು. ಯಾಕಂತಂದ್ರೆ ಎಲ್ಲ ಧರ್ಮದ ಜಾತಿಯ ವರ್ಗದ ಸಹೋದರ ಬಂಧುಗಳೇ ನಮಗೆ ಅತ್ಯಂತ ಆತ್ಮೀಯತೆಯಿಂದ ಎಲ್ಲ ಧರ್ಮದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ವಿಶೇಷವಾದಂತ ಅವಕಾಶ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಅಭಿಮಾನ ಪಡಬೇಕೆಂಬ ಮಾತನ್ನು ಈ ಸಂದರ್ಭದಲ್ಲಿ ಕಚ್ಚೆ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ವರ್ಗ, ಒಂದೇ ಭಾಷೆಗಳನ್ನಾಡುವಂತಹ ಜನರಿರುವಂತಹ ಒಂದು ರೀತಿಯ ವ್ಯವಸ್ಥೆ ಆದ್ರೆ ಭಾರತ ದೇಶದಲ್ಲಿ ಆಗಲ್ಲ. ಬೇರೆ ಬೇರೆ ಜಾತಿ ಧರ್ಮದ ವರ್ಗದ ಜನರು ಎಲ್ಲರೂ ಕೂಡ ಒಟ್ಟಾಗಿ ಜೀವಿಸುವಂತ ಅವಕಾಶ ಇವತ್ತು ಭಾರತ ದೇಶದಲ್ಲಿ ಇದೆ. ಅದನ್ನು ನಾವು ವಿಶೇಷವಾಗಿ ಇವತ್ತು ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ರೀತಿಯ ವಿಚಾರಗಳಿವೆ. ಭಾರತ ದೇಶ ಅಂತಂದ್ರೆ ಒಂದು ಧರ್ಮ, ಒಂದು ಜಾತಿ, ಒಂದು ವರ್ಗ, ಒಂದು ಭಾಷೆಗಳನ್ನಾಡುವಂತಹ ಜನರಿಗೆ ಸೀಮಿತವಾದಂತಹ ದೇಶ ಅಲ್ಲ, ಎಲ್ಲರಿಗೂ ಕೂಡ ಸಮಾನವಾಗಿ ಜೀವಿಸುವಂತಹ ಅವಕಾಶ ಕೊಟ್ಟಂತಹ ಭಾರತ ದೇಶ. ಇವತ್ತು ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಇವತ್ತು ಬಪ್ಪನಾಡು ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದ ಒಂದು ರೀತಿಯ ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ಓಲೆಮುಂಡೂರಿನ ಉರುಸಿನ ಆ ಒಂದು ಪವಿತ್ರವಾದಂತಹ ಸ್ಥಳದ ಬಗ್ಗೆ ಕೂಡ ಅಲ್ಲಿ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಕೇವಲ ಇದು ಮಾತ್ರ ಅಲ್ಲ, ಇವತ್ತು ಇರ್ದೆಯ ಪಳ್ಳಿ ತಡಕದ ಆ ಒಂದು ಪವಿತ್ರವಾದಂತಹ ಸ್ಥಳದ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಸನ್ಮಾನ್ಯ ಆಳಾಗಿ ಗಣೇಶರಯ್ಯ ಅವರ ಆ ಒಂದು ಒಡೆತನದ ಆ ಒಂದು ಭೂಮಿಯಲ್ಲಿ ಇವತ್ತು ಅಂತ್ಯವಿಶ್ರಮ ಹೊಂದುತ್ತಿರುವಂತಹ ಔಲಿಯಾಲ್ ಅವರು ಇವತ್ತು ಇರ್ದೆಯ ಪಳ್ಳಿ ತಡಕದ ಪವಿತ್ರವಾದಂತಹ ಆ ಒಂದು ಸ್ಥಳದಲ್ಲಿ ಇವತ್ತು ವಿಶ್ರಾಂತಿ ಹೊಂದುವಂತಹ ಅವಕಾಶ ಆಗಿದ್ರೆ ಅದು ಸೌಹಾರ್ದತೆಯ ಪ್ರತೀಕವಾಗಿ ಇವತ್ತು ಅಲ್ಲಿ ವಿಶ್ರಮ ಹೊಂದುತ್ತಾರೆ ಎಂಬ ಮಾತನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಸುಳ್ಯದ ಅಜ್ಜಾವರದ ಮೇಲಾಳ ಎಂಬ ಪವಿತ್ರವಾದಂತಹ ಸ್ಥಳದಲ್ಲಿ ಸನ್ಮಾನ್ಯ ಗುಡ್ಡಪ್ಪರಯ್ಯ ಅವರ ಒಡೆತನದ ಮಾಲಕತ್ವದ ಆ ಒಂದು ಸ್ಥಳದಲ್ಲಿ ಅಂತ್ಯವಿಶ್ರಮ ಹೊಂದುತ್ತಿರುವಂತಹ ಔಲಿಯಾಲ್ ಅವರ ಹೆಸರಲ್ಲಿ ಬಹುಶಃ ಸನ್ಮಾನ್ಯ ಗುಡ್ಡಪ್ಪರಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷ ಕೂಡ ಸೌಹಾರ್ದ ಸಭೆಗಳು ಅಲ್ಲಿ ನಡೆಯುವಂತಹ ಅವಕಾಶಗಳಾಗಿದ್ರೆ ಅದು ಇವತ್ತು ಸೌಹಾರ್ದದ ಸಂಕೇತ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಚ್ಚಪಡ್ತಾ ಇದ್ದಾರೆ. ನಾವಿವತ್ತು ತಿಳ್ಕೊಳ್ಬೇಕಾಗಿದೆ, ಯಾಕೆ ಇವತ್ತು ಆಳಾಜ ಇವತ್ತು ನಮ್ಮ ಇರ್ದೆ ಪಳ್ಳಿ ತೊಡಗದಲ್ಲಿ ಆಳಾಜ ಗಣೇಶರವರ ಮಾಲಕತ್ವದ ಆ ಒಂದು ಪರಿಸರದಲ್ಲಿ ಯಾಕೆ ಇವತ್ತು ಔಲಿಯಾರ್ ಅವರ ಅಂತ್ಯವಿಶ್ರಮ ಹೊಂದುತ್ತಿದ್ದಾರೆ, ಅಥವಾ ನಮ್ಮ ಗುಡ್ಡಪ್ಪರವರ ಅಜ್ಜಾವರದ ಮೇಲಾಳದಲ್ಲಿ ಗುಡ್ಡಪ್ಪರವರ ಸೇರಿದಂತಹ ಸ್ಥಳದಲ್ಲಿ ಯಾಕೆ ಇವತ್ತು ಔಲಿಯಾರ್ ಅವರು ಅಲ್ಲಿ ಅಂತ್ಯವಿಶ್ರಮ ಹೊಂದುತ್ತಿದ್ದಾರೆ. ಬಹುಶಃ ಅವರಿಗೆ ಬೇರೆ ಯಾವುದೇ ಜಾಗ ಸಿಗಲಿಲ್ವಾ? ಯಾವ ಮುಸಲ್ಮಾನ ಸಮುದಾಯದ ಜನರಿಗೆ ಸೇರಿದಂತಹ ಸ್ಥಳದಲ್ಲಿ ಅವರಿಗೆ ಅಂತ್ಯವಿಶ್ರಮ ಹೊಂದುತ್ತಿರುವಂತಹ ಅವಕಾಶ ಅಥವಾ ಆ ಒಂದು ಸಂದರ್ಭ
ಸಂದರ್ಭ ಇರಲಿಲ್ವಾ? ಬಹುಶಃ ನಾನಿಲ್ಲಿ ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೌಹಾರ್ದದ ಸಂಕೇತವಾಗಿರುವಂತಹ ನಮ್ಮ ಮೌಲ್ಯಗಳು, ಈ ಸಮಾಜದಲ್ಲಿ ಸೌಹಾರ್ದತೆಯನ್ನು ಮೂಡಿಸಬೇಕೆಂಬ ಸಂದೇಶ ಕೊಟ್ಟಂತಹ ನಮ್ಮ ಮೌಲ್ಯಗಳು ಇವತ್ತು ಇಂತಹ ಒಂದು ರೀತಿಯ ಪರಿಸರದಲ್ಲಿ ಅಂತ್ಯವಿಶ್ರಮ ಹೊಂದುತ್ತಿರುವುದರಿಂದ ಬಹುಶಃ ಸಮಾಜದಲ್ಲಿ ಇವತ್ತು ಸೌಹಾರ್ದತೆ ಉಳಿದುಕೊಂಡು ಬೆಳೆದುಕೊಳ್ಳುವಂತಹ ಅವಕಾಶಗಳಾಗಿದೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಕೋಮು ಭಾವನೆಗಳಿಂದ ಇವತ್ತು ದೂರ ಇರಬೇಕಾದಂತಹ ಅವಶ್ಯಕತೆ ಇದೆ. ಯಾವ ಇವತ್ತು ಕೋಮುವಾದಿಗಳಿರ್ಬೋದು ಅಥವಾ ಇವತ್ತು ಕೋಮುವಾದಿ ಸಂಘಟನೆಗಳಿರ್ಬೋದು, ಈ ಸಮಾಜದಲ್ಲಿ ಕೋಮು ಗಲಭೆಗಳನ್ನು ಕೋಮು ಭಾವನೆಗಳನ್ನು ಸೃಷ್ಟಿಸುವಂತಹ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಶಾಂತಿ ಪ್ರಿಯರಾದಂತಹ ನಾವೆಲ್ಲರೂ ಕೂಡ ಇವತ್ತು ಸೌಹಾರ್ದತೆಯಿಂದ ಇರಬೇಕಾದಂತಹ ಅವಶ್ಯಕತೆಯನ್ನು ನಾವೆಲ್ಲರೂ ಕೂಡ ಇವತ್ತು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಟ್ಕೊಳ್ಬೇಕೆಂಬ ಮನವಿಯನ್ನು ಕೂಡ ಈ ಸಂದರ್ಭ ಹೇಳುತ್ತಾ, ಬಹುಶಃ ಒಂದು ದಿವಸ ನಮ್ಮೊಬ್ಬ ಉಸ್ತಾದ್ರವರು ಒಂದು ಮಸೀದಿಯ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು. ಸನ್ಮಾನ್ಯ ರಮನಾಥ್ರವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿದ್ರು. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ರಾಜಕೀಯ ನಾಯಕರುಗಳಿಗೆ ಇವತ್ತು ರಾತ್ರಿ ಬೆಳಗಾಗುವುದರೊಳಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು, ರಾಜಕೀಯವಾಗಿ ಇವತ್ತು ರಾತ್ರಿ ಬೆಳಗಾಗುವುದರೊಳಗೆ ನಾನು ನಾಯಕನಾಗಬೇಕೆಂಬ ರೀತಿಯ ಆಶೆ ಆಕಾಂಕ್ಷೆ ಉದ್ದೇಶ ಇರುವಂತಹ ಕೆಲವೊಂದು ವ್ಯಕ್ತಿಗಳು ಇವತ್ತು ಅವರವರ ಸಮಾಜವನ್ನು ಇವತ್ತು ಕೋಮು ಭಾವನೆಗಳನ್ನು ಇವತ್ತು ಬಡಿದೆಬ್ಬಿಸುವುದರ ಮೂಲಕ, ಪ್ರಚೋದನಕಾರಿಯಾದಂತಹ ಭಾಷಣಗಳು ಮಾಡುವುದರ ಮೂಲಕ ಸಮಾಜವನ್ನು ಬಡಿದೆಬ್ಬಿಸುವಂತ ಪ್ರಚೋದನೆ ಮಾಡುವಂತಹ ಕೆಲಸವನ್ನು ಮಾಡುವಂತಹ ವಿಚಾರದಲ್ಲಿ ಅವರು ರಾತ್ರಿ ಬೆಳಗಾಗುವುದರೊಳಗೆ ನಾಯಕರಾಗುವಂತಹ ಪ್ರಯತ್ನ ಮಾಡುವುದರಿಂದ ಇವತ್ತು ಈ ಸಮಾಜದಲ್ಲಿ ಕೋಮು ಗಲಭೆಗಳು ಆಗ್ತದೆ ಎಂಬ ಮಾತನ್ನು ಆ ಒಂದು ಗೌರವಾನ್ವಿತ ಉಸ್ತಾದರವರು ಪ್ರಸ್ತಾಪ ಮಾಡಿದಾಗ ನಾವು ಕೂಡ ಇವತ್ತು ಆಲೋಚನೆ ಮಾಡುವಾಗ ಅದು ನಿಜವಾದಂತಹ ವಿಚಾರ ಎಂಬ ರೀತಿಯ ಆ ವಿಚಾರ ನಮ್ಮ ಮನಸ್ಸಲ್ಲಿ ಯಾವ ಕೂಡ ಬರುವಂತಹ ಒಂದು ಅವಕಾಶಗಳು ಎಂಬ ಮಾತನ್ನು ಕೂಡ ಈ ಸಂದರ್ಭ ಹೇಳುತ್ತಾ, ಬಹುಶಃ ಕೊನೆಯದಾಗಿ ಇವತ್ತು ಎಲ್ಲಿವರೆಗೆ ನಮ್ಮ ಸಮಾಜದ ಜನರು ಮುಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಮಾಜದಲ್ಲಿ ಕೋಮುವಾದಿಗಳು ಯಾವ ಹಂತಕ್ಕೆ ಇವತ್ತು ಮುಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಭಾರತೀಯರು, ನಾವು ಭಾರತ ದೇಶದವರು, ನಾವು ದೇಶ ಪ್ರೇಮಿಗಳು ಎಂಬ ರೀತಿಯ ಕೆಲವೊಂದು ಸಮಾಜದಲ್ಲಿರುವಂತಹ ಕೋಮುವಾದಿ ಸಂಘಟನೆಗಳಿಗಿದ್ದ ಜನರು ಇವತ್ತು ಪವಿತ್ರವಾದಂತಹ ಭಾರತ ದೇಶದಲ್ಲಿ ಹುಟ್ಟಿದಂತ ಯಾರು ಜನರಿದ್ದಾರೆ ಅಥವಾ ನಾವು ಭಾರತೀಯರೆಂದ ರೀತಿಯ ಅಭಿಮಾನದಿಂದ ಇವತ್ತು ವೇದಿಕೆಯ ಮುಖಾಂತರ ಭಾಷಣ ಕೊಡುವಂತಹ ಜನರು ಯಾರಿದ್ದಾರೆ, ಇವತ್ತು ಪವಿತ್ರವಾದಂತಹ ಭಾರತ ದೇಶದಲ್ಲಿ ಇವತ್ತು ಪಾಕಿಸ್ತಾನದ ಧ್ವಜವನ್ನು ಹಾರಾಟ ಮಾಡುವುದರ ಮೂಲಕ, ಪಾಕಿಸ್ತಾನದ ಧ್ವಜವನ್ನು ಇಲ್ಲಿ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಇವತ್ತು ಹಾರಾಟ ಮಾಡುವುದರ ಮೂಲಕ, ಆ ಒಂದು ಧ್ವಜವನ್ನು ಇಲ್ಲಿ ಹಾರಿಸುವುದರ ಮೂಲಕ ಕೋಮು ಭಾವನೆಗಳನ್ನು ಈ ಸಮಾಜದಲ್ಲಿ ಬಿತ್ತುವಂತ, ಕೋಮು ಭಾವನೆಗಳನ್ನು ಪ್ರಚೋದನೆ ಮಾಡುವಂತ, ಆ ಮೂಲಕ ಕೋಮು ಗಲಭೆಗಳನ್ನು ಸೃಷ್ಟಿಸುವಂತಹ ಒಂದು ರೀತಿಯ ಪ್ರಯತ್ನ ಕೂಡ ನಮ್ಮ ಭವ್ಯವಾದಂತಹ ಪವಿತ್ರವಾದಂತಹ ಭಾರತ ದೇಶದಲ್ಲಿ ಇವತ್ತು ಶಾಂತಿ ಪ್ರಿಯವಾದಂತಹ ಭಾರತ ದೇಶದಲ್ಲಿ ಎಲ್ಲ ಧರ್ಮದ ಜಾತಿಯ ವರ್ಗದ ಜನರಿಗೆ ಸಮಾನವಾಗಿ ಜೀವಿಸುವಂತ ಅವಕಾಶ ಇರುವಂತಹ ಈ ಒಂದು ಭಾರತ ದೇಶದಲ್ಲಿ ಅಂತಹ ಕೋಮುವಾದಿ ಸಂಘಟನೆ ಕೂಡ ಇವತ್ತು ಇದೆ ಎಂಬ ರೀತಿಯ ವಿಷಾದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಯಾರು ಯಾವ ವ್ಯಕ್ತಿಗಳು ಯಾವ ಕೋಮು ಸಂಘಟನೆಗಳು ಇವತ್ತು ನಮಗೆ ಪ್ರಚೋದನೆ ಮಾಡುವಂತಹ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಶಾಂತಿ ಪ್ರಿಯರಾಗಿ, ಪವಿತ್ರವಾದಂತಹ ಇಸ್ಲಾಂ ಶಬ್ದದ ಅರ್ಥ ಏನಂತ ಹೇಳಿದ್ರೆ ಶಾಂತಿ, ಆ ಒಂದು ಶಾಂತಿಯ ಆ ಒಂದು ಧರ್ಮದಲ್ಲಿ ಇರುವಂತಹ ನಾವೆಲ್ಲರೂ ಕೂಡ ಶಾಂತಿ ಪ್ರಿಯರಾಗಿ ಸೌಹಾರ್ದತೆಯಿಂದ ಬದುಕುವಂತಹ ಒಂದು ರೀತಿಯ ವಿಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ಮೈಗೂಡಿಸಿಕೊಳ್ಳುವ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ಕೂಡ ಒಂದು ಸುಂದರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವಂತ ರೀತಿಯಲ್ಲಿ ಜಾತ್ಯತೀತ ಮನೋಭಾವನೆಯಿಂದ ಕೂಡಿದಂತ ಒಂದು ಸುಂದರವಾದಂತಹ ಪ್ರಬಲವಾದಂತಹ ದೇಶವನ್ನು ಕಟ್ಟುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಹಭಾಗಿಗಳಾಗಬೇಕೆಂಬ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಅಲ್ಪಸಂಖ್ಯಾತರ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾನೆಲ್ಲರೂ ಕೂಡ ಇವತ್ತು ಮನವಿ ಮಾಡುವಂತ ವಿಚಾರ ಅಂದ್ರೆ, ಯಾರು ನಮಗೆ ಸಹಾಯ ಮಾಡ್ತಾರೆ, ಯಾರು ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಜನರಿಗೆ ಅವರ ಕಷ್ಟಗಳಿಗೆ, ಅವರ ಸಮಸ್ಯೆಗಳಿಗೆ, ಅವರ ನೋವುಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಯಾರು ಮಾಡ್ತಾರೆ, ಯಾವ ರಾಜಕೀಯ ನಾಯಕರುಗಳು ಇವತ್ತು ನಮ್ಮ ಒಂದು ರೀತಿಯ ವಿಶೇಷವಾದಂತಹ ನಮಗೆ ಕಷ್ಟಗಳು ಬಂದಾಗ ನಮಗೆ ಅದು ಸಹಾಯ ಮಾಡ್ತಾರೆ, ಅವರಿಗೆ ರಾಜಕೀಯ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಎಲ್ಲ ಅಲ್ಪಸಂಖ್ಯಾತ ಸಮುದಾಯದಗಳು ಬಂಧುಗಳು ಮಾಡಬೇಕೆಂಬ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಇಬ್ಬರು ನಾಯಕರು ಇವತ್ತು ವೇದಿಕೆಯಲ್ಲಿದ್ದಾರೆ, ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸನ್ಮಾನ್ಯ ರಮನಾಥ್ರವರು ಮತ್ತು ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಇವತ್ತು ಜಾತ್ಯತೀತ ಮನೋಭಾವನೆಯಿಂದ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಮನೋಭಾವನೆಯನ್ನು ಸಂಪೂರ್ಣವಾಗಿ 100ಕ್ಕೆ 100 ಅವರ ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಜನರನ್ನು ಪ್ರೀತಿಸುವಂತ ಇವತ್ತು ಇಬ್ಬರು ನಾಯಕರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮಗೆ